ಪೆಟ್ರೋಲ್ ಮತ್ತು ಅಗ್ನಿ ಎರಡೂ ಸೇರಿದ್ರೆ ಸ್ವಚ್ಛವಾದ ಅಡುಗೆಯನ್ನು ಮಾಡಬಹುದು. ಈ ಭೂಮಿಯನ್ನು ಸುಟ್ಟಿ ಕೂಡ ಹಾಕ್ಬೋದು. ನಮ್ಮ ಮನಸ್ಸು ಪೆಟ್ರೋಲ್, ನಮ್ಮ ಮೆದುಳು ಅಗ್ನಿ ಇದ್ದಾಗೆ. ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ಮನೆಗೆ ದೀಪ ಹಚ್ಚಿ ಸುಖವಾಗಿ ಇರ್ಬೋದು. ಇಲ್ಲ ಅಂದ್ರೆ ಸುಟ್ಟಿ ಹಾಕಿ ಸರ್ವನಾಶ ಕೂಡ ಮಾಡ್ಕೊಳ್ಬೋದು. ಚಾಯ್ಸ್ ಈಸ್ ಯೋರ್ಸ್. ಈ ಚಿತ್ರದ ಪಾತ್ರ ಅವನ ಮೆದುಳು ಮತ್ತು ಮನಸ್ಸಿನ ಮಾತು ಕೇಳಿ ಸುಖವಾಗಿ ಬಾಳ್ತಾನ ಅಥವಾ ಸರ್ವನಾಶ ಆಗ್ತಾನ? ನೋಡೋಣ ಬನ್ನಿ. You are trapped. You are trapped. ಯಾರೋ ಇದು? ಹಾಯ್ ವಿಕಾಸ್, ಯು ಆರ್ ಟ್ರ್ಯಾಪ್ಡ್. ನಿನಗೆ ಬದುಕೋಕ್ಕೆ ಏನೇನು ಬೇಕು ಎಲ್ಲ ವಸ್ತುಗಳು ಇದೆ, ಇಟ್ಟಿದ್ದೀನಿ. ಸೊ ಭಯ ಪಡಬೇಡ, ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನನೂ ಪಡಬೇಡ. ಫ್ರಮ್ ಅನಾನಮಸ್ ಪರ್ಸನ್. From anonymous person. ಥೂ, ಯಾವುದು ಗುರು ಇದು ಜೀವನ? ಫೋನ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಅಕ್ಕಿ ಬೇಳೆ ಇಕ್ಬಿಟ್ಟು ಹೋಗಿದ್ದಾನೆ. ನನಗೆ ನೋಡಿದೆ ಅಡುಗೆ ಮಾಡ್ಕೊಳಕ್ ಬರೋದಿಲ್ಲ. ಈ ಅನಾನಮಸ್ ಪರ್ಸನ್ ಯಾರು? ಇವನ್ ಗನಿ ಎಲ್ಲೋದ? ಡೋರ್ ಲಾಕು, ತಲ್ಲೇನೆ ಓಡ್ತಾ ಇಲ್ಲ ಗುರು. ಟ್ರ್ಯಾಪ್ ಟ್ರ್ಯಾಪ್ ಟ್ರ್ಯಾಪ್. ಯಾರಿದು ಟ್ರ್ಯಾಪ್ ಮಾಡಿದ್ದು? So I am trapped. ಈ ಫೋನ್ ಎಲ್ಲಾದ್ರೂ ಸಿಗುತ್ತಾ? Shit! Shit. Eto. ಯಾವ್ದು ಕೂಡ ಇದು ಜೀವನ? ಇರೋ ದರಿದ್ರಗಳಲ್ಲಿ ಇದೊಂದು ದರಿದ್ರ. ಹೇಳಿ ಹೋಗೋ ಕಾರಣ ಬುಕ್ ಅಂತೆ. ನನ್ನ ಟ್ರ್ಯಾಪ್ ಮಾಡಿರೋ ಕಾರಣ ನನಗೆ ಗೊತ್ತಿಲ್ಲ. ನನಗೆ ಈ ಬುಕ್ ಓದ್ಬೇಕಾ? ನೆವರ್. ಇಲ್ಲ, ನನ್ನ ಕೈಲಾಗ್ತಿಲ್ಲ. ನಂಗೆ ತುಂಬ ಹೊಟ್ಟೆ ಹಸುವಾಗ್ತಿದೆ. ನಾನೀಗ ಮಲಗಿಬಿಡ್ತೀನಿ. ತುಂಬ ಹಸುವಾಗ್ತಿದೆ. ಆಗ್ತಿಲ್ಲ. ತುಂಬ ಹಸುವಾಗ್ತಿದೆ. ಇವತ್ತಿದೆ ನಾನು ಹೊಟ್ಟೆ ಹಸುವನ್ನು ತೀರಿಸುತ್ತೆ.
ಏನಿದು ನಂಗೆ ಅರ್ಥ ಆಗ್ತಿಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ. ಈ ಟ್ರ್ಯಾಪ್ ಯಾರು ಮಾಡಿದಾರಂತ ಕೂಡ ಅರ್ಥ ಆಗ್ತಿಲ್ಲ. ಯೋಚನೆ ಮಾಡೋಕ್ಕೆ ಕೂಡ ನನಗೆ ಎನರ್ಜಿ ಇಲ್ಲ. ನನ್ನ ಜೀವನ ಇಷ್ಟೇನಾ? ಈ ರೂಮಲ್ಲೇ ನಾನು ಸತ್ತೋಗ್ತೀನ? ಆಗ್ತಿಲ್ಲ. ತುಂಬ ಹೊಟ್ಟೆ ಹಸುವಾಗ್ತಿದೆ. ಫೋನ್ ಇಲ್ಲ, ಕಾಲ್ಸ್ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ, ಇಂಟರ್ನೆಟ್ ಇಲ್ಲ. ಹೊಟ್ಟೆ ಬೇರೆ ಹಸಿತಾ ಇದೆ. ಅಮ್ಮ ಈ ಟೈಮ್ಗೆ ಫೋನ್ ಮಾಡ್ತಿದ್ರು. ಊಟ ಆಯ್ತಾ ಮಗನೇ ಅಂತ ಕೇಳ್ತಿದ್ರು. ಆಗ ಅವ್ರನ್ನ ಇಗ್ನೋರ್ ಮಾಡ್ತಿದ್ದೆ. ಊಟದ ಬೆಲೆ, ಅಮ್ಮನ ಬೆಲೆ ಈಗ ಗೊತ್ತಾಗ್ತಿದೆ. ಆದರೆ ಅವರನ್ನು ಈಗ ರೀಚ್ ಮಾಡೋಕ್ಕಾಗ್ತಿಲ್ಲ. ಯಾಕಿದು ಟ್ರ್ಯಾಪ್? ಏನಿದು ಟ್ರ್ಯಾಪ್? ಯಾರು ಟ್ರ್ಯಾಪ್ ಮಾಡಿದ್ದು? ಯಾರು ಟ್ರ್ಯಾಪ್ ಮಾಡಿದ್ದು? ಯಾರು ಟ್ರ್ಯಾಪ್ ಮಾಡಿದ್ದು? ಹಾಯ್ ವಿಕಾಸ್, ನಾನು ಗನಿ. ನಾನೇ ನಿನ್ನ ಟ್ರ್ಯಾಪ್ ಮಾಡಿದ್ದು. ನಾನು ನಿನ್ನ ಟ್ರ್ಯಾಪ್ ಮಾಡೋಕ್ಕಿಂತ ಮುಂಚೆನೇ ನೀನು ಟ್ರ್ಯಾಪ್ ಆಗಿದೆಯಾ. ಆ ಟ್ರ್ಯಾಪಿಂದ ಆಚೆ ತರಕ್ಕೆ ನಿನಗೆ ಈ ಟ್ರ್ಯಾಪ್ ಮಾಡಿದ್ದು. ಅದು ಸೋಷಿಯಲ್ ಮೀಡಿಯಾ ಟ್ರ್ಯಾಪ್. ನಿನಗೆ ಈ 3 ದಿನ ಬದುಕೋಕ್ಕೆ ಎಲ್ಲ ವಸ್ತುಗಳನ್ನು ಕೊಟ್ಟೆ, ಓದೋಕ್ಕೆ ಪುಸ್ತಕನೂ ಕೊಟ್ಟೆ. ಆದರೆ ನೀನು ಅದು ಯಾವುದೂ ಉಪಯೋಗಿಸಲಿಲ್ಲ. ರಿಯಲ್ ಆಗಿರೋ ವಸ್ತುಗಳು ಮತ್ತು ರಿಯಲ್ ರಿಲೇಷನ್ಶಿಪ್ಸ್ಗೆ ನೀನು ಯಾವತ್ತೂ ಬೆಲೆ ಕೊಟ್ಟಿರಲಿಲ್ಲ. ಆದರೆ ನೀನು ರಿಯಲ್ ಆಗಿ ಕಾಣಿಸೋ ರೀಲ್ ಪ್ರಪಂಚಕ್ಕೆ ತುಂಬ ಬೆಲೆ ಕೊಟ್ಟೆ. 2 ನಿಮಿಷ ನಿನಗೆ ಕೊಡೋ ಆ ರೀಲ್ ಹ್ಯಾಪಿನೆಸ್ಗೆ ಬಿದ್ದು ನಿಜವಾಗ್ಲೂ ನಿನ್ನ ಹ್ಯಾಪಿನೆಸ್ಗೋಸ್ಕರನೇ ಬದುಕುತ್ತಿರೋ ನಿನ್ನ ಅಪ್ಪ, ಅಮ್ಮ, ಫ್ರೆಂಡ್ಸ್ ಎಲ್ಲರನ್ನೂ ಇಗ್ನೋರ್ ಮಾಡಿದೆ. ಅದು ನನಗೆ ತುಂಬ ಹರ್ಟ್ ಆಯಿತು. ಆ ರೀಲ್ ಪ್ರಪಂಚ ಎಂಬ ಟ್ರ್ಯಾಪಿಂದ ಆಚೆ ಬಂದು ಸುಂದರವಾದ ರಿಯಲ್ ಪ್ರಪಂಚದಲ್ಲಿ ಖುಷಿಯಾಗಿ ನಿಮ್ಮವ್ರ ಜೊತೆ ಬದುಕ್ತೀಯಾ ಅಂತ ನಿನ್ನ ಟ್ರ್ಯಾಪ್ ಮಾಡಿದೆ ಅಷ್ಟೆ. ಟೆರೆಸ್ ಮೇಲೆ ವೇಟ್ ಮಾಡ್ತಿರ್ತೀನಿ, ಬಾ ಮಗ ಮಾತಾಡೋಣ. ಹೇಗಿತ್ತು ಟ್ರ್ಯಾಪ್? ನನ್ನ ಫೋನ್ ಎಲ್ಲೋ? ಲೇ, ನಿನ್ನ ಟ್ರ್ಯಾಪ್ ಮಾಡಿದ್ದೆ ನಿನ್ನ ಫೋನಿಂದ ಆಚೆ ತರೋಣ ಅಂತ. ನೀನ್ ಮತ್ತೆ ಆಚೆ ಬಂದ್ಬಿಟ್ಟು ಫೋನ್ ಎಲ್ ಮಚ ಅಂತ ಕೇಳ್ತಿದ್ಯಾ. ನಿನ್ನ 3 ದಿನ ಟ್ರ್ಯಾಪ್ ಮಾಡ್ಬೇಕಾ? ಲೈಫ್ ಲಾಂಗ್ ಟ್ರ್ಯಾಪ್ ಮಾಡ್ಬೇಕು? ಬುದ್ಧಿ ಬರಲ್ವಾ ನಿನ್ಗೆ ಲೈಫಲ್ಲಿ ಯಾವತ್ತು?